ತಾಯಿ ಇದ್ರ ಅಜ್ಜ ರೀ ಕಾಗಿ ಜಾಕ ಆ ಅಕ್ಕಿ ಶೋಕಿ ಆ ಅಕ್ಕಿ ನಮ್ಮ ಮನೆ ಮೇಲೆ ನಮ್ಮ ಮಳೆ ತಂದು ಇಟ್ಟಿದ್ದ ಅವ್ನ ಆದರ್ಶ. ಆ ಅಕ್ಕಿ ನೋಡಿದೆ ನಾನು, ನೋಡೋದ್ಗೆ ಇದೆಷ್ಟು ಚಲೋ ಐತಲ್ಲ ಅಕ್ಕಿ ಅಂತೇಳಿ ಆ ಅಕ್ಕಿಯಿಂದ ನಾನು ಮತ್ತೆ ಹೊಳ್ಳಿ ಅಕ್ಕಿ ಶೋಕಿ ಮಾಡಾಕ ಸ್ಫೂರ್ತಿ ಆಗಿದ್ದ ಅಕ್ಕಿ ಅದು. ಆದ್ರೆ ನಡ್ರಕ್ಕೆ ಏನ್ರ ಒಂದು ಉಡಾನ್ ಮಾಡ್ಕೊಂಡಿದ್ರೆ ನಾವು ಸಾಯಂಕಾಲ 6 ಗಂಟೆ ಮೇಲೆ ಕುತ್ಕೊಂತಿತ್ರಿ ಅಕ್ಕಿದು. ಆ ವರ್ಷ ದೊಡ್ಡ ಹೆಸರು ಮಾಡ್ಕೊಡ್ತಿತ್ರಿ ಅಕ್ಕಿದು. ಅದ್ರ ನೆಕ್ಸ್ಟ್ ವರ್ಷನ 10 ತಾಸು 8 ನಿಮಿಷ 10 ತಾಸು 12 ನಿಮಿಷ ಆಡಿತ್ತು. ಅದು ನೆಕ್ಸ್ಟ್ ವರ್ಷ ರೀ ಇದು. 15 ದಿವಸದಾಗ ಅಕ್ಕಿ ಕೈ ಬರ್ತದ್ರಿ ಇದು. 15 ದಿವಸ ಸಾಕಿದಕ್ಕೆ ಅಕ್ಕಿ ಕೈ ಬರಾಕ. ಸ್ಟಾರ್ಟಿಂಗ್ ಒಂದು ವಾರ ಕಂಟಿನ್ಯೂ ಉಡಾನ್ ಮಾಡ್ಕೊಂಡು ಅಲ್ಲಿಂದ ಒಂದು ಬಾಂದ್ ಮಾಡಿ ಅಕ್ಕಿ ಬಿಟ್ಬಿಟ್ರೆ ಆಲ್ರೆಡಿ 6 ಅವರ್ 7 ಅವರ್ ಬಂದ ಬಿಡ್ತೈತ್ರಿ. ಎಷ್ಟೋವರೆಗೂ ಆಡಿದ ಅಕ್ಕಿಗಳೆಲ್ಲ ತೋರಿಸ್ಕೊಡ್ರಿ. ನಿಮ್ಮನೆ ಮೇನ್ ಸೆಟ್ಟಿಂಗ್ ಜೊತೆಗಳು ತೋರಿಸ್ಕೊಡ್ತೀವಿ. ಜೊತೆಗಳು ತೋರಿಸಿ ಅಂದಾಗ ಈಗ ಫಸ್ಟ್ ಜೊತೆ ಇಟ್ಕೊಂಡಿದ್ದೀರಾ ಇರಿ ಜೊತೆಗಳು ತೋರಿಸಿಂದ ಫಸ್ಟ್ ಜೊತೆ ಇಟ್ಕೊಂಡಿದ್ದೀರಾ. ಈ ಜೊತೆ ಬಗ್ಗೆ ಹೇಳಿ ಅಣ್ಣ. ಇದು ನಮ್ಮ ಮನೇದು ಮೇನ್ ಜೊತೆ ರೀ. ನಾವು ನಾನು ಎಸ್ಪೆಷಲಿ ಹಕ್ಕಿ ಶೋಕಿ ಬರೋರಲ್ಲ ಇದ್ರು ಹಕ್ಕಿ ಶೋಕಿ ಒಳಗೆ ನಾನು ಹಕ್ಕಿ ಶೋಕಿ ಬರೋಕ್ಕೆ ಕಾರಣ ಈ ಗಂಡು. ಈ ಗಂಡು ನೋಡಿದ ಮೇಲೆ ನಮ್ಮ ಹಳೆ ಲೈನಲ್ಲಿ ಹಕ್ಕಿ ಒಂದು ಆಡ್ತಾ ಇತ್ತು ನಮ್ಮ ಮನೇಲಿ. ಅವ್ನು ಸಣ್ಣಗಿರ್ತಾಗ ಹಿಂಗೆ ಇತ್ತದ ಗಂಡು, ಆದರೆ ಹೆಣ್ಣು ಆದರೆ ಕಪ್ಪದು. ಇದನ್ನ ನೋಡಿದಾಗ ಅದೇ ಲಕ್ಷ್ಯ ಆಗಿ ಅದೇ ನೆನಪಾಗಿದ್ದು ನನಗೆ. ಈ ಗಂಡಲ್ಲಿ ಏನೋ ಸತ್ವ ಇದೆ ಅಂತ ಹೇಳಿ ನಮ್ಮ ಹುಡ್ರಿಗೆ ಅವಾಗ ಹೇಳಿದ್ ನಾನು, ಗಂಡು ಭಾರಿ ಐತೆ ಯಾರಿಗೂ ಕೊಡ್ಬಾಡ್ರಿ ಇದು ಇಟ್ಕರಿ ಅಂತೇಳಿ. ಇದು ಮೇನ್ ಜೊತೆ ಏನ ನಮ್ಮ ಆಡಿದೆಣ್ಣು ತೋರಿಸಿದ್ನಲ್ಲ ಫಸ್ಟ್ ಕಾಗಿ ಜಾಕ್, ಅದ್ರ ತಂದೆ ತಾಯಿ ಇದು ಸ್ವಂತ. ಈ ಹೆಣ್ಣು ನಮ್ಮ ಫ್ರೆಂಡ್ ಮನಿದೆ 16 ದಿನ ಲೈನಲ್ಲಿ ಶಿವೂರ್ ಮನಿದು. ಚಿಕ್ಕ ಪಟ್ಟ ಇದ್ದಾಗ ನಮ್ಮ ಕಡೆ ಬಂದಿತ್ತದು, ಇಲ್ಲೇ ಇರಲಿ ಅಂತ ಇಲ್ಲೇ ಬಿಟ್ಟಿದ್ದವನು. ಅದಂಗೆ ದೊಡ್ಡದು ಮಾಡ್ಕೊಂಡು ಜೊತೆ ಮಾಡಿದ್ದೆವು. ಈ ಜೊತೆಲಿ ಏನೇನು ಟೈಮ್ ಮಾಡಿದ್ದವನು ಪಟಾಗಳು? ಅದೇ ಹೇಳಿದ್ನಲ್ರಿ, ಅದು ನಮ್ಮ ಕಾಗಿ ಹೆಣ್ಣು ಅದಿದೆ ಆಡಿತ್ತು. ಜಾಕ್ ಹೆಣ್ಣ ತಂದೆ ತಾಯಿ ಇದೇ ತಂದೆ ತಾಯಿ ಜಾಕ್ ಹೆಣ್ಣಿಗೆ. ಒಳ್ಳೆ ಟೈಮ್ ಐತ್ರಿ ಬಾಜಿ, ಒಳ್ಳೆ ಬಾಜಿ. ಅದರಲ್ಲೇ ಜಾಕ್ ಕಲರ್ ಬಂದ್ಬಿಟ್ರೆ ಇದು ಈ ಕಲರ್ ಬಂದ್ಬಿಟ್ರೆ ಅಂತೂ ಏನು ಒಳ್ಳೆ ಟೈಮ್. ಈ ಕಲರ್ ಬಂದ್ಬಿಟ್ರೆ ಒಳ್ಳೆ ಟೈಮ್ ಆಡ್ತದೆ. ಹೇಳೋದಾಗಲ್ಲ. ಈಗೇನು ಅಕ್ಕಿ ಆಡ್ತಿದೆ ಜಾಕಿ ಹೆಣ್ಣು, ಅದರ ತಂದೆ ಇದೆ. ಈ ಲೈನಲ್ಲಿ ಮರಿನೇ ಹುಷಿ ಇಲ್ರಿ. ನಾವು ಎಷ್ಟು ಜೊತೆ ಪಟ್ಟ ಮಾಡಿಸಿದೇವಿ ಅಷ್ಟು ಜೊತೆ ಪಟ್ಟ ಇದ್ರಲ್ಲಿ ಆಡಿದೆವು. ಒಂದೇ ಆಡು ಫೇಲ್ ಆಗವ. ಆದರೆ ಬಾಜಿ ತಗೊಂಡ ಮಟ್ಟ ಸ್ವಲ್ಪ ಇದು ಅದು ಆರಾಮಿಲ್ಲ. ಬಾಜಿ ತಗೊಂಡ ಮಟ್ಟ ಸ್ವಲ್ಪ ಇದು ರೀ. ಬಾಜಿ ಎತ್ಕೊಂಡು ಅಂದ್ರೆ ಅಕ್ಕಿ ಆಟೋಮೆಟಿಕ್ ಟೈಮ್ ಮಾಡ್ತಾವ. ಈಗ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಜೊತೆ ಮುರಿದಿದ್ವಿ. ಇವಾಗ ಬೇರೆ ಹೆಣ್ಣು ಮಾಡಿದ್ವಿ. ನೆಕ್ಸ್ಟ್ ಜೊತೆ ತೋರಿಸಿ ಅಣ್ಣ. ಈಗ ಇನ್ನೊಂದು ಜೊತೆ ಇಟ್ಕೊಂಡಿದ್ದೀರಾ, ಈ ಜೊತೆ ಬಗ್ಗೆ ಹೇಳಿ ಅಣ್ಣ. ಇವಾಗ ದುಬಾಸ್ ಒಂದು ಪಟ ತೋರಿಸಿದ್ನಲ್ಲ, ದುಬಾಸ್ ಒಂದು ಕಪ್ಪೊಂದು, ಅದ್ರ ತಂದೆ ತಾಯಿ ಇದೇ ನಮ್ಮನೆಲ್ಲ ಆಡಿದ್ದೆ ಹಣ್ಣು. ಅದೇ ಫಸ್ಟ್ ತೋರಿಸಿದ್ರ ಅದ್ರ ಮಗಳ ಅಂದಿದೆ ಆಡಿ. ಇವಾಗ ಫಸ್ಟ್ ಇದು ತೋರಿಸಿದ್ನಲ್ಲ ಅದ್ರಲ್ಲಿ ಬಂದಿದ್ ಮಗಳಿದು. ಇದ್ರಲ್ಲಿ ಬಂದಿದ್ವು ಎರಡು ತೋರಿಸಿದ್ರಲ್ಲ, ಒಂದು ಕೆಂಪು ಪಟ್ಟಿದ ಒಂದು ಮಕ್ಷಿ ಒಡಗಂಡು ತೋರಿಸಿದ್ನಲ್ಲ ಅದು. ಆ ಗಂಡು ಮನೆ ದಣ ಅಕ್ಕಿ ಇದು ನಮ್ಮ ಫ್ರೆಂಡ್ ಮನೆಯವ್ರದ ರೀ. ನಮಗೆ ಇದಕ್ಕೆ ಹೆಣ್ಣು ಆಡಿದ್ ನೋಡಿ ಅವರು ನಮಗೆ ಕೊಟ್ಟಾರ, ಜೊತೆ ಹಾಕ್ಯಾರ ಅಂತೇಳಿ. ಈ ಹೆಣ್ಣಿಗೆ ಯಾವ ಹಾಕಿದ್ರೆ ಆಡ್ತಾವ್ರಿ ಹಕ್ಕಿ. ಇದಕ್ಕಿಂತ ಮೊದಲು ಒಂದು ಕಪ್ ಗಂಡು ಮಾಡಿದ್ವಿ, ಅದಕ್ಕೆ ಹಕ್ಕಿ ಆಡಿದ್ವು. ಇದು ಒಳ್ಳೆ ಗಂಡ್ರಿ. ತೋರಿಸಿ ಗಂಡು ಒಳ್ಳೆ ಗಂಡಿದು.
ಜೊತೆನೂ ಹೇಳಿ ಅಣ್ಣ. ಇದು ಹೊಸ ಜೊತೆ ರೀ, ಅಂದ್ರೆ ಒಂದು ಪಟ್ಟ ಬಿಟ್ಟಿದ್ವಿ ಇದ್ರಾಗ. ಹ್ಞೂ ಒಂದು ಊರಿ 2 ಕಲ್ಲಿ ಇತ್ತಾನ, ಒಂದು 5 ತಾಸು ಆಡಿ ಶಿಖರ ಹೊಡ್ಕೊಂಡು ಹೋತ್ರಿ ಅಕ್ಕಿ ಮರಿನ. ಹಂಗಾಗಿ ಮತ್ತೆ ಹೊಳ್ಳಿ ಜೊತೆ ಮಾಡಿದೇವ್ರಿ ಅದಕ್ಕೆ. ಇದ್ರಾಗ ಆಡಾತವ್ರಿ ಮರಿ. ಏನು ಟೈಮ್ ಮಾಡಿದ್ದೇವಣ್ಣ ಪಟ್ಟಗಳು ನೀವು ನೋಡ್ರಿ? ಅದೇ ಒಂದೇ ಪಟ್ಟ ಮಾಡಿಸಿದ್ ನಾವು. ಪಟ್ಟ ಮಾಡಿಸಿ ಬಿಟ್ಟಿವಿ ಅದನ್ನ. ಅದು ಒಂದು 2 ಕಲ್ಲಿ ಇತ್ತನ, ಒಂದು 5-5 ಒಂದಿತ್ತು. ಉಳ್ಕಿಂತಾನೆ ಇನ್ನೂ ನಡ ಮಾಡ್ಕೊಂತಾನೆ ಒಳ್ಳೆ ಟೈಮ್ ಮಾಡ್ತದ. ಅದು ಶಿಖರಕ್ಕೆ ಹೋಗೋತ್ತಿಗೆ ಮತ್ತೆ ಹೊಳ್ಳಿ ಜೊತೆ ಹಾಕಿವ್ರಿ. ಅದು ನೋಡ್ಬೇಕು ಸರಿ ಬಂದ್ರೆ ಏನು ಮಾಡ್ತದೆ ಅಂತೇಳಿ. ಇಲ್ಲೇ ಚಿಲ್ಲರ ಹೊಡಿ ಹಿಡ್ಲಿ ಅದೇ 2 ತಗೋ ಹಿಡಿ. ಇದು ಚಿಲ್ಲರದು 2 ರೂಪಾಯಿ. ಏನು ತೋರಿಸಿ. ಇದು ಹೆಣ್ಣು ನಮ್ಮದು ಕಾಯಿಗೆಣ್ಣು ಆಡ್ತಲ್ಲ, ಅದು ತೆಂಗಿನೇ, ಅದ್ರ ಜೊತೆಗೆ ಬಂದಿರೋದು ಇದು. ಅದರಲ್ಲಿ ಕಪ್ಪಲ್ಲಿ ಬಂದರೆ ಬಿಡೋದಿಲ್ಲ ನಾವು, ದೊಡ್ಡದು ಮಾಡಿರ್ತೀವಿ. ಅಂದರೆ ಕಪ್ಪಲ್ಲಿ ಜಾಸ್ತಿ ಟೈಮ್ ಆಡಲ್ಲ. ಅದರಲ್ಲಿ ಬಂದಿದ್ದು ಮರಿ ಆಡ್ತೇವೆ. ಬೆರಿತಾರೆ ಈ ಕಡೆ. ಎಷ್ಟು ಪೇರ್ ತೋರಿಸಿ. ಈಗೊಂದು ಜೊತೆ ಇಟ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳಿ ಅಣ್ಣ. ಇದು ಹೆಣ್ಣು ನಮ್ಮ ಮನೇಲಿ ಆಡೈತ್ರಿ. ಇದು ಹೆಣ್ಣು ನಮ್ಮ ಮನೇಲಿ ಆಡೈತಿ, ಆದರೆ ಸೀಲಿ ಬಿಟ್ಟಿಲ್ಲ ನಾವು. ಹಿಂಗೆ ಹೋಗೋದು ಹಿಂಗೆ ಬರೋದು ಅಷ್ಟೇ ಕೆಲಸ ರೀ ಇದ್ರದ್ದು. ಒಂದು 7-8 ತಾಸು ಮಟ್ಟ ನಮ್ಮ ಮನೇಲಿ ಆಡೈತ್ರಿ ಅದು. ಆ ಬಣದಲ್ಲಿ ಹಕ್ಕಿ ಇದ್ದಿದ್ದಿಲ್ಲ ನಮ್ಮ ಕಡೆ ಅವಾಗ, ಹಂಗಾಗಿ ಹೊಡೆದು ದೊಡ್ಡದು ಮಾಡಿ ಇಟ್ಕೊಂಡಿದ್ವಿ. ಈಗ ಈ ಜೊತೆ ಮಾಡೇವ್ರಿ, ಇದ್ರಾಗ ಮರಿ ಆಡತ್ತವ್ರಿ. ಈ ವರ್ಷ ಒಂದು 4 ಅವರ್ ಆಡಿ 8 ಎತ್ತಿ ಸಿಟ್ಟಿದ್ದೀವಿ. ಸಿಟ್ಟಿದ್ದೀರ? ಹಾಂ, ಬಿಡ ಅದಲ್ಲ, ಒಂದು 2 ಪಟ್ಟ 8 ಎತ್ತಿ ಸಿಟ್ಟೇವಿ. ಬಿಡ್ಬೇಕ್ರಿ. ತೋರಿಸಿ. घरी तोರಿಸಿ. ಈ ಕಡೆ ತೋರಿಸಿ. ಹಿಡ್ಕ. ನೆಕ್ಸ್ಟ್ ಪೇರ್ ತೋರಿಸಿ ಅಣ್ಣ. ಈಗೊಂದು ಜೊತೆ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಅಣ್ಣ. ಈ ಜೊತೆ ಈಗ ಹೊಸದಾಗಿ ಮಾಡಿದೇವ್ರಿ. 2 ಒಳ್ಳೆ ಬ್ಲಡ್ ಲೈನು. ಇದು ನಮ್ಮ ಹತ್ರ ಆಡಿದೆ, ಅದು ಒಂದು ಹತ್ರ ಆಡಿದ ಎಣ್ಣೆ, ಅದನ್ನ ತೊಗೊಂಬಂದು ಜೊತೆ ಮಾಡಿದೇವ್ರಿ. ನೋಡ್ಬೇಕು ಈ ಸರಿ ಏನು ಮಾಡ್ತಾವಂತ. ಮರಿ ತೆಗ್ಸಿದೆ ಒಂದು, ಇನ್ನೂ ಬಿಟ್ಟಿಲ್ಲ, ಬಿಡ್ಬೇಕು. ಈಗ ಹೊಸ ಪೇರ್ ಮಾಡಿದ್ದೀರ? ಹೊಸ ಪೇರು. ತೋರಿಸಿ. ಗಂಡು ತೋರಿಸಿದ್ರಿ ಆಗಲೇ? ಅದೇ ಅವಾಗಲೇ ಒಬ್ರಿಗೆ ಕೊಟ್ಟಿದ್ದು ದೊಡ್ಡದು ಮಾಡಿ ಇಟ್ಟಿದ್ದೀರ, ಅದೇ ಗಂಡಲ್ಲ? ಅದೇ ಗಂಡು ನಮ್ಮ ಫ್ರೆಂಡಿಗೆ ಬ್ಯಾಡಗಿದರಿಗೆ ಒಬ್ರು ಕೊಟ್ಟಿದ್ದು ಒಂದಲ್ಲ, ಅದೇ ಗಂಡದು. ಆ ಗಂಡಿಗೆ ಹೆಣ್ಣು ಮಾಡಿದ್ದೀರಾ? ಗರಿ ತೋರಿಸಿ. ಈಗೊಂದು ಜೊತೆ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಅಣ್ಣ. ಇದು ಮೆಕ್ಷೆ ಹಣ್ಣು ನಮ್ದು ಏನು ದೊಡ್ಡ ಹೆಣ್ಣು ಆಡ್ತಾ ಅಂದ್ವಲ್ಲ ಕಾಗಿ, ಅದ್ರ ತಂಗಿ.
ಇದು ಗುಲ್ದಾರ್ ಗಂಡು. ಹ್ಞೂ ನಮ್ಮ ಫ್ರೆಂಡ್ ಒಬ್ಬರು ಮನೇಲಿ ಎರಡು ಒಟ್ಟಿಗೆ ಬಿಟ್ಬಿಡಿ ನೆಲಕ್ಕೆ ಅಲ್ಲಿಗೆ. ನಮ್ಮ ಫ್ರೆಂಡ್ ಒಬ್ಬರು ಮನೇಲಿ ತೊಗೊಂಬಂದು ಜೊತೆ ಮಾಡಿದ್ವಿ. ಹ್ಞೂ ಇದರಲ್ಲಿ ಒಳ್ಳೆ ಆಡಿದೇವ್ರಿ ಪಟ. ಇವಾಗ 2 ಪಟ ವೇಟ್ ಎತ್ತಿ ಇಟ್ಟಿದ್ದೇವೆ. ಹ್ಞೂ ಒಂದು 5 ಅವರ್ 4 ಅವರ್ ಆಡಿದಾವ. ಹ್ಞೂ ವೇಟ್ ಎತ್ತಿ ಇಟ್ಟಿದ್ದೇವೆ. ನೋಡ್ಬೇಕು ಈ ವರ್ಷ ಬಿಡ್ತೀವಿ ಏನು ಮಾಡ್ತಾವ ಅಂತೇಳಿ. ಅದು ಹೆದರ್ತೈತಿ ಓಡಿಸ್. ಹಂಗೆ ಕೈ ಮಾಡಿ ಕಡೆ ಹಿಡ್ಕ ಹಂಗಪ್ಪ ಅಂತ. ಎಣ್ಣೆ ಆಡ್ತಿದ್ಯಲ್ಲ ಅದ್ರದ್ದು ತಂಗಿನ? ಕಾಗಿ ಅದೇ ಒಂದು ಜಾಕ್ ಎಣ್ಣೆ. ಹಾಂ ಜಾಕ್ ಎಣ್ಣೆ ಆಡ್ತಾ ಇದ್ದಲ್ಲ ಅದ್ರ ತಂಗಿ ಇದು. ಗರಿ ತೋರಿಸಿ. ನಮ್ಮ ಫ್ರೆಂಡ್ ಅಂದರೆ ನಮ್ದು ಅಣ್ಣ ಆಗ್ಬೇಕು ಅವರು. ಹ್ಞೂ ಅವರು ಇದು ಒಯ್ಯಪ್ಪ ಜೊತೆ ಹಾಕೋದಕ್ಕೆ ಅಂತ ಕೊಟ್ಟಿದ್ರು. ತೊಗೊಂಬಂದು ಜೊತೆ ಮಾಡಿದ್ದೀವಿ. ಮರಿ ಆಡ್ತಿದ್ದವ? ಹಾಂ ಆಡ್ತಿದ್ದೇವೆ. ಇವಾಗ ರೆಕ್ಕೆ ಹೊಡೆದು ಇಟ್ಟಿದ್ದೇವೆ 2 ಮರಿ. ಹ್ಞೂ ಚೆನ್ನಾಗಿ ಆಡ್ತಾಯಿದ್ದಾವೆ. ಸ್ವಲ್ಪ ವೇಟ್ ಜಾಸ್ತಿ, ಹ್ಞೂ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಕೋಬೇಕು. ಕರೆಕ್ಟ್. ನಾ 5 ಕಲಿಗೆ ರೋಲ್ ಆಗಿತ್ತು ಒಂದು ಪಟ್ಟ. ಹ್ಞೂ ಆಮೇಲೆ ದಸ್ತಾ ಆದಮೇಲೆ ದಸ್ತಾ ಆಗಲ ಮಟ್ಟ ಬಿಟ್ಟು ಆಮೇಲೆ ಬಿಟ್ಟಿವಿ ಮತ್ತೆ. ಹ್ಞೂ ಅವಾಗ ಆಡ್ತು. ಅಣ್ಣ ನಿಮ್ಮದು ಲಾಫ್ಟ್ ಸೆಟಪ್ ಹೆಂಗೆ ಮಾಡ್ಕೊಂಡಿದ್ದೀರ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಣ್ಣ. ಸೆಟಪ್ ಅಂದರೆ ಇವಾಗ ನಾವು ಮನೆ ಮೇಲೆ ಇಟ್ಟಿಲ್ಲ ಇದು. ಹ್ಞೂ ನಮ್ದು ಇದು ಗ್ರಂಥಾಲಯ ನಮ್ಮ ಏರಿಯಾದ್ದು. ಹಾಂ ಹಾಂ ಅಂಬೇಡ್ಕರ್ ಭವನ ಇದು. ಗ್ರಂಥಾಲಯ ಮೇಲ್ಗಡೆ ಗ್ರಂಥಾಲಯ ಅದ್ರ ಮೇಲೆ ಇಟ್ಟಿದ್ದೀವಿ ನಾವು. ಹ್ಞೂ ನಮ್ಮ ಏರಿಯಾದಲ್ಲಿ ಯಾರೇನು ನಮ್ಗೆ ಇದು ಮಾಡಲ್ಲ, ಹ್ಞೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹ್ಞೂ ಬಿಟ್ಟಿದ್ದೇವೆ. ಈಗ ನಮಗೆ ಇಲ್ಲೇನು ಬೇಕು ಅದು ಅಷ್ಟಕ್ಕೆ ಸಪೋರ್ಟ್ ಇದು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ ನಾವು. ಹ್ಞೂ ಒಂದು 8-10 ಉಡಾನ್ ಬಾಕ್ಸ್ ಇದೆ ನಮ್ದು ಇದು. ಹ್ಞೂ ಅದರಲ್ಲೇ ಇಟ್ಕೊಂಡಿದ್ದೀವಿ. ಇದರಲ್ಲೇ ಹಕ್ಕಿ ಒಣಗಿಸೋದು, ಇದರಲ್ಲೇ ಬಿಡೋದು ನಾವು. ಹ್ಞೂ ಒಂದು ಛತ್ರಿ ಇದೆ, ಜಾಕ್ ಸಿಸ್ಟಮು. ಹ್ಞೂ ಹ್ಞೂ ಅದರಲ್ಲೇ ಈ ಥರ ಸೆಟಪ್ ಮಾಡ್ಕೊಂಡು ಬಿಡ್ತಾ ಇದ್ದೇವೆ ನಾವು. ಇವೆಲ್ಲ ಬಿಡಕ್ಕೆ ರೆಡಿ ಇರೋವ್ರಿ. ನೀವೆಲ್ಲ ಬಿಡ ಹಾಕಿಗಳಣ್ಣ? ಆಡಿದೆ ಇದು. ಇದು ಒಂದು 6 ಅವರ್ 7 ಅವರ್ ಆಡಿದೆ. ಇವಾಗ ಹ್ಞೂ ವೇಟ್ ಎತ್ತಿ ಸಿಟ್ಟಿದ್ದೀವಿ. ಹ್ಞೂ ಬಿಡಬೇಕು. ಹ್ಞೂ ಈ ರಕ್ಕಿ ಕೊಡ್ಬೇಕು ಇದಕ್ಕೆ. ಹ್ಞೂ ಗರಿ ಕಿತ್ತು ಕೊಡ್ಬೇಕು ಇದಕ್ಕೆ. ಹ್ಞೂ ನೆಕ್ಸ್ಟ್ ಇದು ಇವಾಗ ಗಂಟು ತೋರಿಸಿದ್ವಲ್ಲ ಅದು. ಹ್ಞೂ ಇದು ನಮ್ಮ ಜಾಕ್ ಗಂಡಿಗೆ ಒಂದು ಗುಲ್ದಾರ್ ಹೆಣ್ಣು ಮಾಡಿದ್ವಿ. ಹ್ಞೂ ಅದಕ್ಕೆ ಬಂದಂಥ ಪಟ್ಟ ಇದು. ಹ್ಞೂ ಭಾರಿ ಕೆಳಗಡೆನ ಆಟ. ಹ್ಞೂ ಅಣ್ಣ ಇದೊಂದು ಅಕ್ಕಿ ಚೆನ್ನಾಗಿ ಆಡಿದೆ. ಅದ್ರ ಸ್ವಲ್ಪ ಕೆಳಗಡೆನ ಆಟ. ಹಾಂ ಸ್ವಲ್ಪ ಏಟ್ ಜಾಸ್ತಿ. ಈ ವರ್ಷ ನೋಡ್ಬೇಕು ಏನು ಮಾಡ್ತೈತೆ ಅಂತೇಳಿ ಇದು ಮರಿ ಬಿಡದೆ. ಹ್ಞೂ ಇವೆಲ್ಲ ದೊಡ್ಡ ಜೊತೆ ಸೆಟಪ್ ಮಾಡಿರೋದು ಇವಾಗ. ಹ್ಞೂ ಇದು ಆದರ್ಶ ತೋರಿಸಿದ್ನಲ್ಲ ಗಂಡು ಆಡಿದ್ದು ಆ ಗಂಡು. ಇದು ಹದ್ದು ಅಂತ ಹೇಳಿದ್ವಲ್ಲ ಆ ಗಂಡು. ಬಿಟ್ಟರೆ ಚೀನಿ ಜೊತೆ ಮಾಡಿದ್ದೇವೆ ಇವಾಗ. ಹ್ಞೂ ಇದ್ರಲ್ಲಿ ಮರಿ 2 ಬಂದಿದ್ದಾವೆ. ಹ್ಞೂ ಇದು ನಮ್ದು ಆಡಿದ್ದೆ ಹಣ್ಣು, ದೊಡ್ಡ ಹಣ್ಣು. ಹ್ಞೂ ಇದು ಒಳ್ಳೆ ಟೈಮ್ ಆಡೈತ್ರಿ. ಹ್ಞೂ ಇದು ಇವಾಗ ಮಾಡಿ ಹೊಸ ಜೊತೆ ನೋಡ್ಬೇಕು ಏನು ಮಾಡ್ತೈತಿ. ಹ್ಞೂ ಎಲ್ಲ ಬ್ರೀಡಿಂಗ್ ಲಾಫ್ಟ್ ಅಲ್ಲ? ಹಾಂ ಬ್ರೀಡಿಂಗ್ ಲಾಫ್ಟು. ಇದು ಪೊಲೀಸ್ ಇಲಾಣರ ನಾವು ನಮ್ಮ ಶಿವಗ ಸಲ್ಮಾನ ಮಾಡಕ್ಕೆ ಕರೆದಿದ್ರಲ್ಲ, ಅವಾಗ ಬೆಂಗಳೂರು ಹೋದಾಗ ಪೊಲೀಸ್ ಇಲಾಣರ ಮನೆಗೆ ಹಕ್ಕಿ ನೋಡಕ್ಕೆ ಹೋಗಿದ್ವಿ. ಅವಾಗ ಒಂದು ಹಕ್ಕಿ ಬೇಕಂತ ನಾನು ಮಾರಕ್ಕೆ ಕೇಳಿದೆ ಅವ್ರಿಗೆ. ಮಾರಕ್ಕೆಲ್ಲ ಬೇಡಪ್ಪ, ನೀ ಬಂದಾಗ ಒಯ್ಯಿ ಇಲ್ಲಿಗೆ ಬೆಂಗಳೂರಿಗೆ ಅವ್ರು ಬಂದು ಫೋನ್ ಮಾಡಿದ್ರು. ಅವರು ಒಂದು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಇವಾಗ ಜೊತೆ ಹಾಕಿದ್ದೀವಿ, ನೋಡ್ಬೇಕು. ಹೆಣ್ಣು ಆಡಿದೆ ಅಂದಲ್ಲ 9 ತಾಸು 50 ನಿಮಿಷ ಆ ಹೆಣ್ಣ ಮಾಡಿದ್ದೀವಿ. ಅದಕ್ಕೆ ನೋಡ್ಬೇಕು ಏನು ಮಾಡ್ತೈತೆ ಅಂಥೇಳಿ. ಇದಕ್ಕೆ ಇನ್ನೂ ಜೊತೆ ಹಾಕಿಲ್ಲ, ಇದರಲ್ಲಿ ಆಡ್ತಾ ಇದ್ದೇವೆ. ಇದು ಒಮ್ಮರ್ ಇವು ಒಂದು ಜೊತೆ. ಹಂಗೆ ಮಾಡಿದ್ದೇವೆ. ಇವಾಗ ಕಾನಿಲ್ಲದಕ್ಕೆ ಹಂಗೆ ಜೊತೆ ಹಾಕಿಟ್ಟಿದ್ದೇವೆ. ಅದನ್ನು ಇವಾಗ ಆಡ್ತಿದ್ದವು ಮರಿ. ಅದ್ರ ಎಂಥ ಏನು ರಿಸಲ್ಟ್ ಇಲ್ಲ. ಆದರೆ ಇರಲಿ ಅಂದ್ರೆ ಟಿಪಾಯಿ ಸಕ್ಕರ ಬೇಕಲ್ಲ, ಹಂಗೆ ಹಾಕಿಟ್ಟಿದ್ದೇವೆ. ಇದು ಇವಾಗ ಮಾಡಿದ್ದೇವೆ. ಒಂದು ಮರಿ ಬಂದಿದೆ ಅದರಲ್ಲಿ, ಮಕ್ಷಿ ಮರಿ. ಹಾಂ, ಮಕ್ಷಿ ಮರಿ ಬಂದಿದೆ. ಇವೆಲ್ಲ ಹೆಣ್ಗಳು. ಇದು ನಮ್ಮ ದೊಡ್ಡ ಹೆಣ್ಣು ಆಡ್ತಾ ಇದ್ನಲ್ಲ, ಅದ್ರ ಸ್ವಂತ ಮಗಳಿದು. ಸೇಮ್ ಅದು ನೋಡಿದ್ರೆ ಎಲ್ಲಿ ನೋಡೇಬಾರ್ದು ಇದನ್ನ. ಅಷ್ಟು ಚೆನ್ನಾಗಿ ಬಂದಿದೆ ಅದು ಹೆಣ್ಮರಿ. ಜಾಕ್ ಆಡ್ತಲ್ಲ? ಹಾಂ, ಜಾಕ್ ಆಡ್ತಲ್ಲ ಅದ್ರ ಮಗಳೇ. ಇದು ಡಿವಾರ್ಮಿಂಗ್ ಮಾಡಿದಾಗ ಒಂದು ಸೈಡ್ 4 ರಷ್ಟು ಇಟ್ಟಿದ್ದೇವೆ ಅದ್ರ.
ಹಿಂಗಾಗಿ ಬಿಡಕ್ಕಾಗಿಲ್ಲ ಇದು. ಇದು ಒಳ್ಳೆ ಟೈಮ್ ಐತ್ರಿ, ಅದರ ಬಾಜಿ ಜಾಸ್ತಿ ಇದಕ್ಕೆ. ಇಲ್ಲೆಲ್ಲ ನಮ್ಮ ಬಿಲ್ಡಿಂಗ್ ಆಗಿರೋದ್ರಿಂದ ಬಿಡಕ್ ಆಗ್ತಾ ಇಲ್ಲ. ಇದು ಆಡಿದೆ ಇವಾಗ 8 ಸಿಟ್ಟಿದೆ, ಬೆಳವ ತೋರ್ಸಿನಲ್ಲ ಒಂದು ಅದ್ರ ಮಗಳು, ಇದು ಆಡಿದೆ. ಇದು ನಮ್ಮ ಫ್ರೆಂಡ್ ನಮ್ಮ ಅಣ್ಣಾರ್ ಮನೆಯಿಂದ ಇಸ್ಕೊಂಬಂದಿದ್ದೀವಿ. ಇದು ನಮ್ಮ ಜಾಗಂಡಿಗೆ ದೊಡ್ಡ ಜಾಗಂಡಿಗೆ ಹಾಕಿ ಇದ್ರಲ್ಲೊಂದು ಪಟ ಮಾಡಿಸಿದ್ವಿ ರೀ. ಒಳ್ಳೆ ಬಾಜಿ, ಒಳ್ಳೆ ಆಟ. ಇದು ಇವಾಗ ಮೊಟ್ಟೆ ಇಡ್ತಾ ಇಲ್ಲ, ಮತ್ತೆ ಮಾಡಿಸ್ಬೇಕಂದ್ರೆ ಮೊಟ್ಟೆ ಇಡ್ತಾ ಇಲ್ಲ. ಅದು ಬಾಲ ಕಟ್ಕೊಂಡೆ ಒಂದು 5-6 ಅವರ್ ಇತ್ತು ಮರಿ, ಶಿಖರ ತೊಗೊಂಡು ಹೋಯ್ತು ಅದು. ಮತ್ತೆ ಜೊತೆ ಹಾಕಿದ್ರೆ ಅದು ಮೊಟ್ಟೆ ಇಡ್ತಾ ಇಲ್ಲ, ತಗೊಳ್ದತ್ತಿ ಇಡ್ತಾ ಇದ್ದ ಅದು. ನಾವು ಮೆಡಿಸಿನ್ ಎಲ್ಲ ಮಾಡ್ತಾ ಇದೀವಿ, ಅದ್ರ ಆಗ್ತಾ ಇಲ್ಲ, ಮರಿ ಆಗ್ತಾ ಇಲ್ಲ ಅದು. ಸರಿ, ಹೇಳಿ. ಇವೆಲ್ಲ ಗಂಡುಗಳು, ಅದರಲ್ಲಿ ಇದಾವೆ ಗಂಡುಗಳು, ಇದರಲ್ಲಿ ಇದಾವೆ. ಇವು ಎಲ್ಲ ಬಿಡಕ್ಕೆ ರೆಡಿ ಇದಾವೆ ಈಗ, ಎಲ್ಲ ಬಿಡೋ ಹಕ್ಕಿಗಳ. ಇದೊಂದಲ್ಲ, ಇದು ದೊಡ್ಡ ಗಂಡು. ಇದು ಇಲ್ಲ, ಇದು ಹೌದು, ಮೊನ್ನೆ ಶಿಖರ ಹೊಡೆದಿದೆ ಅದಕ್ಕೆ. ಶಿಖರ ಹೊಡೆದು ಫುಲ್ ಕಾಲು ಏಟಾಗಿದೆ ಅದಕ್ಕೆ ಹಂಗಾಗಿದೆ ಅದು. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲ್ ಇಲ್ಲೇ ಇದ್ದಾರೆ, ಎಲ್ಲಾರು ಬರೋಗೆ ಪರಿಚಯ ಮಾಡ್ಕೊಡಿ ಅಣ್ಣ. ಫುಲ್ ಅಲ್ರಿ, ಇಲ್ಲಿರೋದು ಭಾಳ ಕಮ್ಮಿ ರೀ, ಆದ್ರೆ ಪರಿಚಯ ಮಾಡ್ಕೊಡ್ತೇನೆ ರೀ. ನಮ್ಮ ಫ್ರೆಂಡ್ಸ್ ಅಂದ್ರೆ ಶಿವು ರೀ, ಮಂಜು, ಇವರಿಬ್ಬರು ನಮ್ಮ ಫ್ರೆಂಡ್ಸ್ ರೀ. ಅವನೊಬ್ಬರು ರೀ ಪ್ರವೀಣ್ ಅಂತೇಳಿ. ಅದು ಬಿಟ್ರೆ ಇವ ನಮ್ಮ ತಮ್ಮ ವಿಶ್ವನಾಥ್ ಅಂತೇಳಿ, ಇವನು ನಮ್ಮ ತಮ್ಮ ರೀ ಜಯ ಅಂತೇಳಿ. ಇವ್ನು ನಮ್ಮ ಮಳೆಯ ಶಿವು ಅಂತೇಳಿ, ಇವನು ಆದರ್ಶ ನಮ್ಮ ಹಳೆಯ ರೀ, ಇವನು ಹಳೆಯನ್ರಿ. ಇವರು ಆದಿಲ್ಲ, ನಮ್ಮ ಶಿವ್ರ ದೌಡ ನೋಡಿದ್ರಲ್ಲ, ಆದಿಲ್ಲ ನಂದ ಅಂತೇಳಿ ಇವ್ರು ನಮ್ಮ ಹುಡ್ರ. ಇದಿಷ್ಟು ನಮ್ದು ಇದು ರೀ. ಇನ್ನು ಅದಾರ ರೀ, ಬಂದಿಲ್ಲ ಅವ್ರು. ಆಮೇಲೆ ಇನ್ನೂ ಬರ್ಬೇಕಾಗಿತ್ತು, ಬಂದಿಲ್ಲ. ನಮ್ಮ ಈಗ ರಾಹುಲ್ ಅನ್ನೋ ಹುಡುಗಿತ್ರಿ, ಅಣ್ಣಪ್ಪ ಅನ್ನೋ ಹುಡುಗ ಐತಿ. ನಮ್ಮ ಓಣ್ಯಾಗ ಜೀವನ್ ಇವನ್ ಭಾಳ ಮಂದಿ ಅದಾರ ಹುಡ್ರು, ಯಾರು ಬಂದಿಲ್ರಿ ಇವತ್ತು. ಇರೀ ಅಣ್ಣ. ಆಮೇಲೆ ಇನ್ನೊಂದು ವಿಷಯ, ಶಿವಣ್ಣವ್ರ ದಾವಡಿ ಹೆಸರು ಶ್ರೀ ಚೌಡೇಶ್ವರಿ ಅನ್ನದಾತ ದಾವಡಿ ಅಂತಿದೆ. ನಿಮ್ಮ ದಾವಡಿ ಹೆಸರು ಅದೇ ಇದೆ. ಅದೇನಣ್ಣ ಥರ ಹೆಸರು ಒಂದೇ ಥರ ಇಟ್ಟಿರೋದು? ಏನಂದ್ರೆ ಅಣ್ಣ, ನಮ್ಮದು ನಾವು ಮೂಲತಃ ಅಂದರೆ ನಮ್ಗೆ ಭಾಳ ಕ್ರೇಜ್ ಇರೋದು ಕೊಬ್ಬರಿ ರೀ. ನಮ್ಮ ಹತ್ರ ಕರಿ ಅಂತ ಬಿಡ್ತಾರ, ಹಟ್ಟಿ ಹಬ್ಬ ಅಂತ ಮಾಡ್ತಾರ, ಅದೇ ಫುಲ್ ಕ್ರೇಜ್ ಇರೋದು ನಮಗೆ. ನಾವು ಮೊದಲು ನಾನು ಹೋರಿ ಹಬ್ಬದಲ್ಲೇ ಬಂದಿದ್ದು. ಹಾಗಾಗಿ ನಮ್ಮದು ಒಂದು ಚೌಡೇಶ್ವರಿ ಎಕ್ಸ್ಪ್ರೆಸ್ ಅಂತ ಒಂದು ಹೋರಿ ಇತ್ತು. ಅಂದರೆ ಇಲ್ಲಿ ಚೌಡಮ್ಮ ದೇವಿ ಇದೆ ನಮ್ಮದು ನಮ್ಮ ಏರಿಯಾದಲ್ಲಿ, ಅಲ್ಲಿಗೆ ನಾವು ಭಾಳ ಇದು ಮಾಡ್ತೀವಿ. ಅದು ಚೌಡೇಶ್ವರಿ ಎಕ್ಸ್ಪ್ರೆಸ್ ತಂದು ಅದರಲ್ಲಿ ಒಳ್ಳೆ ಹೆಸರು ಮಾಡಿದ್ವಿ. ಅದನ್ನ ಹೋರಿಗೆ ಕೊಟ್ವಿ ನಾವು. ಅದು ತಮಿಳ್ನಾಡಲ್ಲಿ ಎಕ್ಸ್ಪರ್ಟ್ ಆಯ್ತು. ಅದಾದಮೇಲೆ ಈ ಹೋರಿ ತಂದ್ವಿ, ಶ್ರೀ ಚೌಡೇಶ್ವರಿ ಅನ್ನದಾತ ಅಂಥೇಳಿ, ಚೌಡೇಶ್ವರಿ ಚವಿ ನೆನಪಿಗಾಗಿ ಬಂದಂಥ ಅನ್ನದಾತ ಅಂತ ಹೆಸರು ಇಟ್ವಿ ಇದಕ್ಕೆ. ಅದೇ ಹೆಸರನ್ನ ತೊಗೊಂಬಂದು ನಾವು ಇಲ್ಲಿ ದಾವಡಿಗೆ ಇಟ್ವಿ. ಶ್ರೀ ಚೌಡೇಶ್ವರಿ ಸವಿ ನೆನಪಿಗಾಗಿ ಅನ್ನದಾತ ಅಂತೇನು ಇಟ್ಟಿದ್ವಲ್ಲ, ಅದನ್ನೇ ಇಲ್ಲಿ ತೊಗೊಂಬಂದು ಶ್ರೀ ಚೌಡೇಶ್ವರಿ ಅನ್ನದಾತ ದಾವಡಿ ಅಂತೇಳಿ ಇಟ್ಟು ಬಿಡಾಕ್ ಚಾಲು ಮಾಡಿದ್ವಿ. ನಮ್ಗೆ ಗೆಳೆಯನೋ ಇದು ಹೆಸರು ಚೆನ್ನಾಗಿದೆ, ನಾನು ಇಡ್ತೇನೆ ಅಂತ ಹೇಳ್ದ. ಇಬ್ರು ಸೇರಿ ಮಾತಾಡ್ಕೊಂಡು ಎರಡು ಮಂದಿ ಸೇರಿ ಮಾತಾಡ್ಕೊಂಡು ಇದಕ್ಕೆ ಶ್ರೀ ಚೌಡೇಶ್ವರಿ ಅನ್ನದಾತ ದಾವಡಿ ಅಂತೇಳಿ ಹೆಸರು ಇಟ್ವಿ. ಸರಿ ಅಣ್ಣ. ಆಮೇಲೆ ಈ ಶೋಕಿಲಿ ನಿಮಗೆ ಗುರುಗಳು ಅಂದ್ರೆ ಯಾರು ಅಂತ ಹೇಳಿಲ್ಲ, ಸ್ವಲ್ಪ ಹೇಳಿ ಅಣ್ಣ ಅವ್ರ ಬಗ್ಗೆ. ಗುರುಗಳು ಅಂದ್ರೆ ನಂಗೆ ಸ್ಟಾರ್ಟಿಂಗಿಂದ ರೀ, ನಾನು ಫೀಲ್ಡಿಗೆ ನಾವು ಹುಡುಗರಿಗೆಲ್ಲ ನಮ್ಮ ಶಿವ ಸಪೋರ್ಟ್ ಮಾಡ್ತಿದ್ದ ಮೊದಲು. ನಾನು ಹಕ್ಕಿ ಫೀಲ್ಡಿಗೆ ಬಂದಾಗಿಂದ ನಾನು ಅವನ್ನೇ ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಮನೆ ಹತ್ರ ಒಬ್ರು ಅಮ್ಮದ್ ಅಂತೇಳಿ ಒಬ್ರು ಆಟೋ ಡ್ರೈವರ್ ಇದಾರ. ಕೃಷ್ಣಾಭವನ್ ಹೋಟ್ಲಲ್ಲಿ ಹಕ್ಕಿದೆವು, ನಾನು ಅಲ್ಲಿ ಹೋಗ್ಬೇಕು ಅಂಥೇಳಿ ಕೇಳಿದಾಗ ಅವ್ನು ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ. ಅಲ್ಲಿಂದ ನಾವು ಅವ್ರನ್ನ ಗುರುಗಳು ಅಂತೇಳಿ, ಅವ್ರು ಅನ್ಬಾಡ್ರಿ ಅಂತಾರ, ನಮ್ಮ ಅಣ್ಣರ ಸ್ಥಾನದಾಗ ಅದಾರ ಅವ್ರು. ಅವ್ರ ಪರಿಚಯ ಆದ್ಮೇಲೆ ನಮ್ಗೆ ಹಕ್ಕಿದ ಏನಂತ ಗೊತ್ತಾಗಿದ್ದು. ಆಮೇಲೆ ಇಲ್ಲಿ ಅನಿಲ್ ಲಂಬಿ ಅಂತೇಳಿ ವೈಟ್ ಪಾರಿವಾಳ ಆಡ್ತಲ್ಲ, ಅದು ಒಂದೇ ವರ್ಷನೇ ಮೂರ್ ರೌಂಡ್ ಗಾಡ್ತೀರಿ ಹಕ್ಕಿ. ಅದು 3 ಸೀಲ್ಗೆ ತಾರ ಆಡ್ತಲ್ಲ, ತಾರ ವೈಟ್ ಒಳ್ಳೆ ಟೈಮ್ ಆಡ್ತೀರಿ ಅದು ಹಕ್ಕಿ. 11 ತಾಸು 23 ನಿಮಿಷ, 12 ತಾಸು 28 ನಿಮಿಷ, 12 ತಾಸು 48 ನಿಮಿಷ ಹಿಂಗೆಲ್ಲ ಆಡ್ತು. ಒಳ್ಳೆ ಹೆಸರು ಮಾಡ್ತು. ಅವ್ರದ್ದು ಪರಿಚಯ ಆಯ್ತು. ಅವ್ರ ದೌಡಿಗೆ ಹೋಗೋದು ಬರೋದು ಹಂಗೆ ಎಲ್ಲಾರದು. ನಮ್ಮ ಗುರುಗಳಂದ್ರೆ ಈಗ ಗುರುಗಳ ಸ್ಥಾನದಾಗ ಇರೋದಂದ್ರೆ ಅವರೇ, ಗಿರೀಶ್ ಅಣ್ಣರು, ಮಹೇಶ್ ಅಣ್ಣರು, ಆಮೇಲೆ ನಮ್ಮ ಕುಂದಗೋಳ ರಗಣ್ಣರು ಅಂತಿದ್ದಾರೆ. ಅವ್ರಿಗೆಲ್ಲ ನಮ್ಮ ಹುಬ್ಳಿ ಟೋಣಿ ಅಣ್ಣರು ಗುರುಗಳು. ಅವ್ರ ಗರಡಿ ಆಗಿದ್ದಂತ ಇವ್ರಿಂದ ನಮ್ಗೆ ಅದ್ರದ ಏನೇ ತಪ್ಪು ಮಾಡಿದ್ರು ನಾವು ಪಾರವಾಳ ಹಿಂಗ್ ಮಾಡೋದಿತ್ತಂತಂದ್ರೆ ನಮ್ಗೆಲ್ಲ ಗೈಡೆನ್ಸ್ ಮಾಡೋದು ಇವ್ರೆ. ಇವ್ರ 3 ಜನಕ್ಕೆ ನಾವು ಕೇಳ್ತೀವ್ರಿ. ಅಂತಂದ್ರೆ ದಾವಡಿಗಾತು ನಮ್ ಸರ್ಕಲ್ಗಾತು ಫುಲ್ ಸಪೋರ್ಟ್. ಅಕ್ಕಿ ಎಂತ ಮನಸ್ಸು ಅಂದ್ರೆ ಅವ್ರದ್ದು. ಇಲ್ಲಿ ನಮ್ಮ ಹಾವೇರಿಲಿ ಅಕ್ಕಿ ಆಡಾಕ್ ಗೊತ್ತಿತ್ತಂದ್ರೆ ಎಂತ ಕೆಲಸ ಇದ್ರುನು ಹಾವೇರಿಗೆ ಬಂದು ಅಕ್ಕಿ ಆಟ ನೋಡಿ ಖುಷಿ ಪಟ್ಟು ಹೋಗಂತ. ಹಾವೇರಿ ಅಲ್ಲಿ ಅಂತಲ್ಲ ಅಷ್ಟೇ ಅಲ್ರಿ, ಅವ್ರು ಎಲ್ಲಾರ್ಗು ಸಪೋರ್ಟ್ ಮಾಡ್ತಾರ. ಅವ್ರ ಬಗ್ಗೆ ಗೊತ್ತಿದ್ದರಿಗೆ ಅವರು ಅರ್ಥ ಮಾಡ್ಕೊಂಡಾರ, ಗೊತ್ತಿಲ್ದಾರ ಅವ್ರನ್ನ ದ್ವೇಷ ಮಾಡ್ತಾರ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅಂತ ನಾವು ಹೋದಾಗೆಲ್ಲ ನಮ್ಗೆ ಭಾಳ ಬೆಲೆ ಕೊಟ್ಟು ಮಾತಾಡ್ತಾರ.
ಆಮೇಲೆ ಹಕ್ಕಿ ಬಗ್ಗೆ ಏನೇ ಇದ್ರು ಕೇಳ್ರಪ್ಪ ಅಂತಾರ. ಒಳ್ಳೆ ಮನುಷ್ಯರು, ನಮ್ಗೆ ತಿಳಿದ ಮಟ್ಟಿಗೆ ಒಳ್ಳೆ ಮನುಷ್ಯರು ಅವರು. ಸರಿ ಅಣ್ಣ. ಅಣ್ಣ ಆಸಮ್ ಪಿಜನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ವಿಡಿಯೋ ಬರ್ತಿದೆ, ನಿಮಗೇನು ಅನಿಸ್ತಿದೆ ಅಣ್ಣ? ನಾವು ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಿದ್ವಿ, ನಾವು ಒಳ್ಳೆ ವಿಡಿಯೋ ನೋಡಿ ನಾವು ಈ ತರ ಅಂತ ಬಿಡಾಕ್ ಚಲೋ ಬಿಟ್ಟಿದ್ದೇವಿ. ಇವತ್ತು ಬಂದಿರಿ, ನಮ್ಗೆ ತುಂಬಾ ಖುಷಿ ಇದೆ. ನೀವು ಬರ್ತೇನೆ ಅಂದಾಗ ನಮ್ಗೆ ಖುಷಿ ಆಗಿತ್ತು. ನಿಮ್ಗೆ ನಮ್ಮ ಟೀಮ್ ವತಿಯಿಂದ ತುಂಬ ಧನ್ಯವಾದ ಹೇಳ್ತೀವಿ. ನೀವು ಅಲ್ಲಿಂದ ಇಲ್ಲಿ ಮಟ್ಟ ಕಷ್ಟಪಟ್ಕೊಂಡು ರಾತ್ರಿ ಹೊತ್ತು ಬಂದು ಇಲ್ಲೇ ಸ್ಟೇ ಮಾಡಿ ವಿಡಿಯೋ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಈಗ ಹೊಸದಾಗಿ ಶೋಕಿಗೆ ಯೂಸ್ಗಳು ತುಂಬ ಜನ ಎಂಟ್ರಿ ಆಗ್ತಿದ್ದಾರೆ, ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸು ಹೇಳೋದಾರೆ ಏನು ಇಷ್ಟ ಹೇಳಕ್ಕೆ ಬರ್ತೀರ ಅಣ್ಣ? ಹೊಸದಾಗಿ ಶೋಕಿ ಬರೋರಿಗೆ ಅವರು ಚಿಕ್ಕವರಾಗಲಿ ದೊಡ್ಡವರಾಗಲ್ರಿ, ಹಕ್ಕಿ ಶೋಕಿ ಒಂದು ಒಳ್ಳೆ ಶೋಕಿ. ಅದನ್ನ ಶೋಕಿ ಅಂತ ಅನ್ನೋದಕ್ಕಿಂತನೂ ಪ್ರೀತಿಯಿಂದ ಹಕ್ಕಿ ಸಾಕಾಣಿಕೆ ಮಾಡ್ಕೋಬೇಕು. ಅದು ಬಿಟ್ಟು ಜಿದ್ದು ಮಾಡೋದು ಇನ್ನೊಂದು ಮಾಡೋದು ಮಾಡಬಾರ್ದು. ಆಮೇಲೆ ನೀವು ಯಾರದ ಕಡೆ ಹೋದ್ರು ನಿಮಗೆ ಗೈಡೆನ್ಸ್ ಕರೆಕ್ಟಾಗಿ ಬರ್ತಿರ್ಬೇಕು. ಅಂತರ ಕಡೆ ಅಷ್ಟೇ ನೀವು ಒಲವು ತೋರಿಸ್ರಿ. ನಿಮ್ಗೆ ಏನ್ರ ಅವ್ರು ಮಿಸ್ ಗೈಡೆನ್ಸ್ ಮಾಡತ್ತಾರ ಅಂದ್ರೆ ಮಿಸ್ ಆಗಿ ನಿಮ್ಮನ್ನ ಅವ್ರು ಬೇರೆ ದಾರಿಲಿ ಒಯ್ಯಾಕತ್ತಾರ ಅಂದ್ರೆ ಅವ್ರ ಕಡೆಯಿಂದ ದೋಸ್ತಿ ಬಿಡ್ರಿ. ಚಲೋ ಗೆಳತನ ಮಾಡ್ರಿ. ಒಳ್ಳೆ ದೊಡ್ಡ ಶೋಕ್ದಾರ್ಗಳು ನಿಮ್ಗೆ ಸಂಪರ್ಕ ಸಿಕ್ಕರೆ ಅವ್ರ ಸಂಪರ್ಕ ಕಳ್ಕೊಬ್ಯಾಡ್ರಿ. ಅವ್ರ ಕಡೆ ಒಳ್ಳೆ ನಿಯತ್ತಾಗಿ ನಡ್ಕೊಂಡು ಅವ್ರು ಏನು ದಾರಿ ತೋರಿಸ್ತಾರ ಅದ್ರ ನಡ್ಕೊಂಡ್ ಹೋಗ್ರಿ ಅಂತ ಹೇಳ್ಬೋದ್ರಿ. ಒಂದ್ ಟೈಮ್ ಹಕ್ಕಿ ಆಡ್ತೈತಿ, ಒಂದ್ ಟೈಮ್ ಆಡಂಗಿಲ್ಲ. ಎರಡಕ್ಕೂ ನಾವು ಒಲವು ಕೊಡ್ಬೇಕು. ಆಡದಾಗನು ಬೇಜಾರಾಗ್ಬಾರ್ದು, ಆಡ್ಲಿದಾಗನು ಬೇಜಾರಾಗ್ಬಾರ್ದು. ಇದ್ರಾಗ ಹೆಂಗಂತಂದ್ರಿ ಮನುಷ್ಯನ್ ಲಕ್ ಅನ್ನೋದು ಇರ್ತೈತ್ರಿ. ಒಮ್ಮೆ ಟೈಮ್ ಆಡ್ತೈತಿ, ಒಮ್ಮೆ ಆಡಂಗಿಲ್ಲ. ಅದನ್ನೆಲ್ಲ ನಾವು ಇದನ್ನ ಮಾಡ್ಬೇಕ್ರಿ. ಆಮೇಲೆ ಎಜುಕೇಶನ್ ಅಂತಂದೇಳಿ ಇದು ಇರಂಗಿಲ್ಲ, ಹಂಗಿದ್ರೆ ಕ್ಲೈಮೇಟ್ ಸಾಥ್ ಕೊಡ್ತಿರಂಗಿಲ್ಲ. ಒಮ್ಮೆ ಹಕ್ಕಿಗೆ ಆರಾಮ್ ಇರಂಗಿಲ್ಲ. ಅದಕ್ಕಾಗಿ ಯಾರು ಹಕ್ಕಿ ಸಾಕೋರ್ಗೆ ಹೇಳ್ತೀನಿ, ಒಮ್ಮೆ ಆಡ್ತು ಒಮ್ಮೆ ಆಡ್ಲಿಲ್ಲ ಅಂತ ದಯವಿಟ್ಟು ಬೇಜಾರ ಮಾಡ್ಬೇಡ್ರಿ, ಬೇಜಾರಾಗ್ಬೇಡ್ರಿ. ಆಮೇಲೆ ಇನ್ನೊಂದು ಏನ್ರಿ ಸರ, ಹಕ್ಕಿ ಅದು ಆಡಬೇಕಾದ್ರೆ ಅದಕ್ಕೆ ಏನು ತೊಂದರೆ ಇರ್ತೈತಿ ಯಾರಿಗೂ ಗೊತ್ತಿರಲ್ಲ. ಹಕ್ಕಿ ಆಡ್ದಾಗ ಖುಷಿ ಪಡೋದು, ಆಡಲಿಲ್ದಾಗ ಅದನ್ನ ತೆಗಳೋದು ಅದು ಮಾಡಬೇಡ್ರಿ. ಆಮೇಲೆ ಓದೋ ಹುಡ್ರು ಹಕ್ಕಿ ಶೋಕಿಗೆ ಬಂದ್ರೂ ನಿಮ್ಮ ಓದೋ ಕಡೆ ಜಾಸ್ತಿ ಗಮನ ಇರಲಿ. ಟೂರ್ನಾಮೆಂಟ್ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ 3 ತಿಂಗಳು ಇದರಿಂದ ಬಿದ್ದು ನಿಮ್ಮ ಎಜುಕೇಷನ್ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಓದ್ರಿ. ಓದಾದ್ಮ್ಯಾಗ ನೀವು ಒಂದು ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದ್ಮ್ಯಾಗ ನಿಮ್ಮ ಪ್ರೀತಿ ಹಕ್ಕಿ ಶೋಕಿ ಮಾಡಿರಿ. ಆಮೇಲೆ ಈ ಮೆಡಿಸಿನ್ ಅಂತಾರಲ್ಲ ಒಂಥರ ಕಡೆ ಮೊದಲು ಹೋಗ್ಬೇಡ್ರಿ. ಹಂಗೇನ್ರ ನಮ್ಮದು ಏನಾರ ಕಂಡು ಬಂದ್ರೆ ಯಾರಾದರೂ ನಮ್ಗೆ ಪ್ರೂವ್ ಮಾಡ್ಬೋದ್ರಿ. ಒಂದು ಚಾಲೆಂಜ್ ಮಾಡ್ತೀನಿ ನಾನು ನಿಮ್ಗೆ ಯೂಟ್ಯೂಬ್ ಮುಖಾಂತರ. ನಮ್ಮ ಮನೇಲಿ ನಮ್ಮ ಫ್ರೆಂಡ್ ಮನೇಲಿ ಆಯ್ತು, ನಮ್ಮ ಮನೇಲಿ ಏನು ಹಾಕಿ ಆಡಿದೇವಲ್ಲ, ನಮ್ಮ 2 ದವಡಿಲಿ ಏನು ಹಾಕಿ ಆಡಿದೇವಲ್ಲ, ಇದನ್ನು ಮೆಡಿಸಿನ್ ಹಾಕಿ ಬಿಟ್ಟಿರಿ ಅಂಥೇಳಿ ಯಾರು ಪ್ರೂವ್ ಮಾಡಲಿ. ನಾವು ಅವತ್ತು ಹಕ್ಕಿ ಶೋಕಿ ಬಿಡ್ತೇವೆ ರೀ, ಅವತ್ತು ಈ ಬಿಲ್ಡಿಂಗ್ ಮ್ಯಾಗಿಂದ ನಾವು ಜಾಲ್ಬಾಕ್ಸ್ ತೆಗಿತೀವಿ. 2 ಬಿಲ್ಡಿಂಗ್ನಾಗ ರೀ. ಆ ಜಾತಿ ಈ ಜಾತಿ ಅಂತ ಹಕ್ಕಿ ತೋರ್ಸಂಗಿಲ್ಲ. ಆ ಹಕ್ಕಿ ಜಾತಿ ಅನ್ನೋದು ಕಳಂಕನ ಬಂದ್ಬಿಡ್ತೈತಿ. ಇದು ಹುಳುಗಿ ಪಳಗಿ ಅಂತ ಬಂದಿದ್ದಲ್ಲ, ಒಳ್ಳೆ ಹಿರಿಯಕರು ಮಾಡೋದಂತ ಈ ಶೋಕಿನ ಈಗೀಗ ನಾವು ಮೆಡಿಸಿನ್ ಅಂತಂದೇಳಿ ಹಾಳು ಮಾಡ್ತಾ ಇದ್ದೀವಿ. ದಯವಿಟ್ಟು ಒಂದು ತಿಳುವಳಿಕೆ, ನಾವು ಸಣ್ಣರಿದ್ದೀವಿ, ಇದನ್ನ ನೀವು ಅರ್ಥ ಮಾಡ್ಕೊಂಡು ಇದು ಮಾತು ಇಲ್ಲಿಗೆ ಮುಗಿಸ್ಬಿಡ್ರಿ. ನಿಮ್ಗೆ ಅಷ್ಟು ಇದು ಇಲ್ಲ ಅಂತಂದ್ರೆ ಬೇಕಾದ್ರೆ ಬನ್ನಿ. ನಿಮ್ಗೆ ಡೌಟ್ ಇದ್ರೆ ಹಕ್ಕಿ ನೀವೇ ಕುತ್ಕೋರಿ, ನೀವೇ ಕೈಯಾರೆ ಹಕ್ಕಿ ಬಿಡ್ರಿ. ನಮ್ಮ ಕೈಯಲ್ಲಿ ಏನ್ ಬೇಡ, ನೀವೇ ಕಾಳು ತಿನ್ಸಿ, ನಾ ಹೇಳದಂತೆ ಕಾಳು ನೀವೇ ಹಾಕಿ ನೀವೇ ಬಿಡಿ. 2 ದಾವಡಿಯಲ್ಲಿ ಆಯ್ತು. ನಮ್ಮ ಸರ್ಕಲ್ ಅಲ್ಲಿ ಪೂರಾ ನಮ್ ದಾವಡಿ ಅಂತ ಏನಿಲ್ಲ, ನಮ್ಮ ಸರ್ಕಲ್ ಅಲ್ಲಿ ಯಾವುದೇ ನಿಮ್ಗೆ ಅನುಮಾನ ಇದ್ರು 13 ತಾಸು 14 ನಿಮಿಷ ಆಡ್ತು. ಒಂದು 14 ತಾಸು ಆಡ್ತರು. 14 ತಾಸು ಆಡಿದ್ರು ಅದು ಕತ್ಲಿಕ್ಕೆ ನಮ್ಮ ಸರ್ ಗುರುಗಳು ಅದಾರು, ಶಿವರೇ ಬ್ಯಾಡ್ ಬಿಡ್ರಿ, ಯಾಕೆ ಸುಮ್ಮನೆ ಜ್ವರ ಮಾಡಿಸಿ ಕರ್ ಕುಂದಿಸ್ತೀನಿ ಅಂತಂದ್ರು. ಅಂತ ಮನೋಭಾವನೆ ಅವ್ರದ್ದು ನಮ್ ಗುರುಗಳದು. ಯಾಕಂತಂದ್ರೆ ಏನಪ್ಪಾ ಇದು ಹಕ್ಕಿ ಲಾಂಗ್ ಟೈಮ್ ಆಡ್ತು, ಬೇಡ ನೆಕ್ಸ್ಟ್ ಟೈಮ್ ಬಿಡೋಣ ಅಂತ. ಅವತ್ತು ನೈಟ್ 8 ಗಂಟೆ ಆಯ್ತು, ಭಾಳ ಕತ್ಲಾಗಿದ್ರು. ಅವಾಗ ಹಕ್ಕಿನ ಕರ್ ಕುಂದಿರ್ಸೋಣ, ಶಿವು ಬೇಡ ನೀನೆಲ್ಲ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಬೇಡ ನೀನು ಅಂದ್ರು ನಮ್ ಗುರುಗಳು. ಯಾಕಂತಂದ್ರೆ ಏನಪ್ಪಾ ಈ ಟೈಮ್ ಆಡ್ಬೇಕಂತಂದ್ರೆ ನನಗೊಬ್ರು ಹೇಳಿದ್ರು, ಅವ್ರ ಹೆಸರು ಹೇಳಂಗಿಲ್ಲ. ಹಕ್ಕಿ ಲಾಂಗ್ ಟೈಮ್ ಆಡ್ಬೇಕಂತಂದ್ರೆ ಮೆಡಿಸಿನ್ ಇದ್ರೆ ಮಾತ್ರ ಲಾಂಗ್ ಟೈಮ್ ಮಾಡ್ತಿತ್ತಂತ. ಅಂದ್ರೆ ಮತ್ತೆ ಹಿಂದೆಲ್ಲ ಹಿರುಗಳೆಲ್ಲ ಮಾಡಿದ ಶೋಕಿ ಹೆಂಗ್ ಮಾಡಿದ್ರು ಅವರು. ಅದು ಅವ್ರ ಹಿರುಗಳದ್ದು ಹಿರಿಯರದು ನಾವು ದಯವಿಟ್ಟು ಹೆಸರನ್ನ ಕಳಕ್ ಮಾಡ್ಬಾರ್ದು. ಅವರು ಬಿಟ್ಟು ಜಾತಿಗಳನ್ನ ಒಂದು ಶೋಕಿ ಮಾಡ್ತಿದೀವಿ. ಈಗ ಅವ್ರದ್ದು ಜಾತಿ. ಈಗ ನಮ್ಮ ಮನೇಲಿ ಇನ್ನೊಂದೇನ್ರಿ ಸರ, ಜಾತಿ ಒಳಗಿದ್ರೆ ಹಕ್ಕಿ ಆಡೇ ಆಡ್ತೈತಿ. ಅದೇ ಹೇಳೋದಲ್ಲ, ಅವಾಗ ನಮ್ಮ ಫ್ರೆಂಡ್ ಮನೇಲಿ ಹೇಳಿದ್ದು ಅದೇ, ಇವಾಗ ಹೇಳ್ತಾ ಇರೋದು ಅದೇ. ಹಕ್ಕಿ ಎಲ್ಲದರಲ್ಲಿ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಿಗೆ ರಕ್ತದಲ್ಲಿ ಇರ್ಬೇಕು, ಅಂದ್ರೆ ಬ್ಲಡ್ ಲೈನ್ ಇರಬೇಕು. ಆಮೇಲೆ ಈ ಹಕ್ಕಿ ಶೋಕಿನ ದ್ವೇಷಕ್ಕಾಗಿ ಕನ್ವರ್ಟ್ ಮಾಡಬೇಡ್ರಿ.
ಇದು ಶಾಂತಿಯ ಸಂಕೇತ ಪಾರಿವಾಳ ಅಂದ್ರೆ. ಎಲ್ಲರೂ ಅಣ್ಣ ತಮ್ಮ ರೀತಿ ಚಂದ ಶೋಕಿ ಮಾಡ್ಕೊಂತ ಹೋಗ್ರಿ. ನಮ್ಮದು ಏನ್ರಿ, ನಮ್ಮ ದಾವಡಿದು ಏನ್ರಿಪ್ಪ ಅಂದ್ರೆ ನಿಯತಿಲಿ ಹಾಕಿ ಬಿಡ್ರಿ, ಅಳಕು ಬಳಕಿಂದ ಹಾಕಿ ಬಿಡಂಗಿಲ್ಲ ನಮ್ಮ ಹತ್ರ. ನಾವು ಅದು ಯಾರದೇ ದಾವಡ ಆಗಲಿ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀವಿ. ಹಂಗೆ ನಿಮ್ಮ ಕಡೆ ನಾವು ಕೆಟ್ಟರ ಕಂಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ನೀವು ನಿಯತ್ತಾಗಿ ಹಾಕಿ ಬಿಟ್ರೆ ನಾವು ಯಾರಿಗೂ ನಾವು ಬಟ್ ಮಾಡಲ್ಲ. ನಾವು ಯಾರ ಕಡೆನೂ ಯಾರ ದೌಡಿಗೆ ಹೋದ್ರೂ ನಾವು ಚೆಂದಾಗಿ ಮಾತಾಡ್ಸಿ ಬರ್ತೀವಿ. ನಾವು ಯಾವ ದೌಡಿಗೆ ಬಂದ್ರೂ ಆ ದೌಡಿಯವ್ರು ನಿಯತ್ತಿಲಿ ಹಾಕಿ ಬಿಟ್ರಂದ್ರೆ ನಾವು ಮಾತಾಡಕ್ಕೆ ಹೋಗಲ್ಲ. ನಮಗೆ ತಪ್ಪು ಅನಿಸಿದ್ರೆ ನಾವು ಇಟ್ಕೊಳಕ್ಕೆ ಹೋಗಲ್ಲ, ಅಲ್ಲೇ ಹೇಳ್ಬಿಡ್ತೀವಿ. ಹಾಗಾಗಿ ನಾವು ನಿಮ್ಮ ಕಣ್ಣಿಗೆ ಕೆಟ್ಟರಾಗಿರ್ಬೋದು. ಆದರೆ ಈ ಹಕ್ಕಿ ಶೋಕಿನ ವೈಯಕ್ತಿಕವಾಗಿ ತೊಗೊಂಡು ನೀವು ದ್ವೇಷ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನು ಎಲ್ಲರೂ ಸೇರಿ ಪ್ರೀತಿಯಿಂದ ಹಕ್ಕಿ ಸಾಕಾಣಿಕೆ ಮಾಡನ್ರಿ, ಹಕ್ಕಿ ಟೂರ್ನಮೆಂಟ್ ಮಾಡನ್ರಿ. ಎಲ್ಲರೂ ಸೇರಿದ್ರೆ ಇದು ಹಕ್ಕಿ ಶೋಕಿ. ಯಾಕಂದ್ರೆ ಈಗ ನಮ್ಮ ಹಾವೇರಿ ಸೈಡ್ ಎಲ್ಲ ತಿರುಗಿ ನೋಡಂಗೆ ಆಗ್ಯಾರ. ಹಕ್ಕಿ ಬಿಟ್ಟಿದ್ದಕ್ಕೆ ತಿರುಗಿ ನೋಡಂಗೆ ಆಗ್ಯಾರ. ಹಕ್ಕಿ ಬಿಡಲ್ಲ ನಾವು ನಮ್ಮ ಮನೇಲಿ ಹಕ್ಕಿ ಇಟ್ಟು ಕೂತ್ರೆ ಯಾರು ಬರೋದಿಲ್ಲ ಅಂಥೇಳಿ ಅಡ್ಡದಾರಿಗೆ ಹಕ್ಕಿ ಬಿಡೋದಲ್ರಿ. ಒಳ್ಳೆ ದಾರಿಯಲ್ಲಿ ಹಕ್ಕಿ ಬಿಡ್ರಿ. ನಮ್ಮ ಕಡೆಯಿಂದ ಏನಾರ ನಿಮ್ಗೆ ನೋವಾಗಿತ್ತಂದ್ರೆ ನಮ್ಮ ಕಡೆಯಿಂದ ಸಾರಿ ಕೇಳ್ತೇವೆ ನಾವು. ಯಾಕಂದ್ರೆ ನಮಗೆ ತಪ್ಪು ಅಂತ ಕಂಡಿದ್ದನ್ನ ನಾವು ಅವತ್ತು ನಿಮ್ಮ ಇದ್ರಿಗೆ ಬಟ್ ಮಾಡಿ ತೋರ್ಸೇವಿ. ಆದರೆ ಅದು ಹೊರತು ನಿಮ್ಗೆ ನಿಮ್ಮ ಮ್ಯಾಗ ನಮ್ಗೆ ಯಾವ ದ್ವೇಷನೂ ಇಲ್ಲ. ಹಾವೇರಿಲಿ ಎಲ್ಲರಿಗೆ ಹೇಳ್ತೀವಿ ನಾವು ಯಾರಿಗೂ ಹೇಳಿಲ್ಲ, ನಾವು ಯಾರಿಗೂ ನೋವು ಮಾಡಿಲ್ಲ. ನಮ್ಮ ಪ್ರಕಾರ ಹಂಗೆ ಅಕಸ್ಮಾತ್ ಒಬ್ರು ನೋವಾಗೈತೆ ಅಂದ್ರೂ ನಮ್ಮ ಕಡೆಯಿಂದ ನಾವು ಸಾರಿ ಕೇಳ್ತೇವ್ರಿ. ಸಮಯ ಇರ್ಲಿ ಸರ, ನಾವ್ ಹೇಳೋದಿಷ್ಟೇ, ಎಲ್ಲಾರು ಇದು ಏನಪ್ಪ ಪಾರಿವಾಳ ಸೋಕಿ ಒಳಗೆ ಇರೋಂಥ ಎಲ್ಲ ಅಣ್ತಮ್ಮರೇ. ಇದೊಂದು ಹಕ್ಕಿ ಎಲ್ಲಾರು ಕೋಟಿಗಟ್ಲೆ ದುಡ್ಡಿದ್ದವರು ಇದಾರೆ, ಕೋಟಿಗಟ್ಲೆ ದುಡ್ಡಿದ್ರು ಯಾರು ನೋಡಕ್ ಹೋಗೋದಿಲ್ಲ. ಈ ಹಕ್ಕಿ ಅಂತಂದ್ರೆ ಎಲ್ಲಿ ಬೇಕಲ್ಲಿಂತ ಹಕ್ಕಿ ನೋಡಾಕ ಬರ್ತಾರ. ಯಾಕೆ ಮನುಷ್ಯನ್ ನೋಡಿಲ್ಲ, ಅದು ಪಾರಿವಾಳ ನೋಡಿ ಎಲ್ಲಾರು ಪ್ರೀತಿ ಅಂತ ಬರ್ತಾರ. ದಯವಿಟ್ಟು ಎಂತ ಹಕ್ಕಿ ಇದ್ರೂ ತೋರಿಸ್ರಿ. ಅಕ್ಕಿ ಯಾಕಂತಂದ್ರೆ 13 ಅವರ್ ಆಡೈತೆ ಅಂತಂದೇಳಿ ಅದಕ್ಕೆ ಏನು ಬಂಗಾರದೇನು ಹೇಳಂಗಿಲ್ಲ. ಅದು ಇಕ್ಕಿನ ಹಾಕೋದು. ನನಗೆ ಒಬ್ರು ಹೇಳಿದ್ರು, ಅದಕ್ಕೆಲ್ಲ ದೃಷ್ಟಿ ಆಗ್ತೈತಿ ಹಂಗ ಹಿಂಗೆ ಅಂತಂದು ಹೇಳಿ. ಅಂದ್ರೆ ಒಬ್ರು ಅಕ್ಕಿ